ಹಲೋ ನಮಸ್ಕಾರ, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಭಾಳ ಆರಾಮದೀನಿ. ನಾನಿವತ್ತು ನಮ್ಮ ಮನೆ ಹತ್ತಿರ ಇರೋ ಶಾಪಿಂಗ್ ಮಾಲ್ಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಶಾಪಿಂಗ್ ಮಾಡೋದಿದೆ, ಹಾಲು ಹಣ್ಣೆಲ್ಲ ತರೋದೈತಿ, ಸ್ವಲ್ಪ ಕಾಯಿಪಲ್ಯ ತರೋದೈತಿ, ಅದರ ನಂತರ ಕೆಲಸಕ್ಕೂ ಹೋಗೋದೈತಿ. ಸೊ ಇವತ್ತು ನಾನು ನಂದು ವಿಡಿಯೋದಲ್ಲಿ ಏನೇನು ಖರೀದಿ ಮಾಡ್ತೀನಿ, ಯಾವುದಕ್ಕೆ ಎಷ್ಟು ರೇಟ್ ಇದೆ ಅಂತ ತೋರಿಸ್ತೀನಿ, ಬನ್ನಿ. ಈಗ ಹೋಗ್ತಾ ಇದ್ದೀನಿ. ಮನೆ ಹೊರಗೆ ಬಂದರೆ ಈ ರೀತಿ ಇರುತ್ತೆ ನೋಡಿ. ಡೈಲಿ ಯಾರು ಹೊರಗಡೆನೇ ಇರೋದಿಲ್ಲ. ಒಂಥರ ಬೋರ್ ಅನ್ನಿಸ್ಬಿಡುತ್ತೆ. ಯಾರು ಮಾತಾಡಲಿಕ್ಕೆ, ಕೇಳಲಿಕ್ಕೆ, ಹೇಳಲಿಕ್ಕೆ ಯಾರೂ ಇರೋದೇ ಇಲ್ಲ. ಈಗ ನಾನು ಕಾರ್ ತೊಗೊಂಡು ಹೋಗ್ತೀನಿ. ಆಮೇಲೆ ಏನೇನು ಶಾಪಿಂಗ್ ಮಾಡ್ತೀನಿ, ನಾನು ಯಾವುದಕ್ಕೆ ಎಷ್ಟು ರೇಟು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಈಗ ನಾನು ಶಾಪಿಂಗ್ ಮಾಲಿಗೆ ಬಂದೆ. ಇವತ್ತು ನಾನು ನಿಮಗೆ ಆಸ್ಟ್ರೇಲಿಯಾದೊಳಗೆ ಕಾಯಿಪಲ್ಯ ಎಷ್ಟು ರೇಟ್ ಅದಾವೆ, ನಾನು ಏನೇನು ಇವತ್ತು ಖರೀದಿ ಮಾಡ್ತೀನಿ, ಎಷ್ಟು ಖರ್ಚಾಗುತ್ತೆ ಸಣ್ಣ ಶಾಪಿಂಗಿಗೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಇವತ್ತಿನ ರೇಟು ಅಂದರೆ ಫೆಬ್ರವರಿ 18 ಇವತ್ತಿನ ರೇಟಿಗೆ $1 $63.90 ಐತಿ. $1 ಅಂದರೆ $63.90 ಇವತ್ತಿನ ರೇಟು. ಸೊ ಇವತ್ತು ನಾನು ಏನೇನು ಖರೀದಿ ಮಾಡ್ತೀನಿ, ಎಷ್ಟು ಖರ್ಚಾಗತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬರ್ರಿ. ಬಾಳೆಹಣ್ಣಿಗೆ ಐತಿ 1 ಕಿಲೋಕ್ಕೆ $223. 1 ಕೆ ಜಿ ಬಾಳೆಹಣ್ಣಿಗೆ $223. 4-5 ಕಾಳುಗಳನ್ನೆಲ್ಲ ಕೂಡಿಸಿ 8 ಚಪಾತಿ ಮಾಡಿದ್ದು ಪ್ಯಾಕ್ ಇರುತ್ತೆ. ಅದಕ್ಕೆ 8 ಚಪಾತಿಗೆ $351.45. ಹಿಂಗೈತೆ ನೋಡ್ರಿ ರೇಟ್ ಇಲ್ಲೇ. ಈಗ ನಾನು ನಿಮಗೆ ಒಂದು ಸೌತೆಕಾಯಿಗೆ ಅಂದರೆ ಒಂದು ದೊಡ್ಡ ಸೌತೆಕಾಯಿಗೆ $127.80. 1 ಕೆ ಜಿ ಯೆಲ್ಲೋ ಮತ್ತು ವೈಟ್ ನೆಕ್ಟರಿನ್ಗೆ $191.70. 1 ಕೆ ಜಿ ಟೊಮೆಟೊಗೆ $313.11. ಸಿಹಿಗೆಣಸು $223.65 1 ಕೆ ಜಿಗೆ. ಕಾಲಿಫ್ಲವರು $225.60 1 ಕೆ ಜಿಗೆ. ಡಾನ್ ಮೆಣಸಿನ್ಕಾಯಿ $504 1 ಕೆ ಜಿಗೆ. $504.80 1 ಕೆ ಜಿಗೆ ಡಾನ್ ಮೆಣಸಿನ್ಕಾಯಿಗೆ. ಅದು ಕೆಂಪು ಡಾನ್ ಮೆಣಸಿನ್ಕಾಯಿ ಹೈಬ್ರಿಡ್. ಒಂದು ಪೈನಾಪಲ್ಗೆ $241.20 ಇವತ್ತಿನ ರೇಟ್. ಒಂದು ಪಪ್ಪಾಯಾಗೆ $287.55. ಒಂದು ಮೆಲನ್ಗೆ $287.55. ಚಪ್ಪರದವರೆಕಾಯಿ $551 1 ಕೆ ಜಿಗೆ. ನಾನು 3 ಲೀಟ್ರ್ ಹಾಲು ತೊಗೊಂಡೆ. 3 ಲೀಟ್ರ್ ಹಾಲಿಗೆ $294. 1 ಕಿಲೋ ಪೇರು ಹಣ್ಣಿಗೆ $1,278 ಐತ್ರಿ. ಕರಿಬೇವಿಗೆ ಒಂದು ಸೂಡು ಕರಿಬೇವು ಇರ್ತೈತೆ ಅನ್ಕೋರಿ, $127. ಕೊತ್ತಂಬರಿ ಒಂದು ಸಣ್ಣ ಸೂಡಿಗೆ $191 ಐತೆ. ಒಂದು ಸಣ್ಣ ಸೂಡಿಗೆ. 1/4 ಕೆ ಜಿ ಬೆಳ್ಳುಳ್ಳಿಗೆ $383.40. ಇದೆಲ್ಲ ಆದಮೇಲೆ ಹಂಗೆ ಒಂದು ಸ್ವಲ್ಪ ಖರೀದಿ ಮಾಡಿದೆ. ಎಲ್ಲನೂ ಎಷ್ಟೆಷ್ಟು ಬೇಕು ಅಷ್ಟು ಕಾಳು ಕಡಿ ಎಲ್ಲ, ಗೋಧಿ ಹಿಟ್ಟು ಅದನ್ನೆಲ್ಲ ಖರೀದಿ ಮಾಡಿಕೊಂಡೆ. ಆಮೇಲಿಂದ ನನ್ನ ಕಾರಿಗೆ ಬಂದೆ ಎಲ್ಲ ಟ್ರಾಲಿ ಒಳಗೆ ಹಾಕ್ಕೊಂಡು. ಇವತ್ತು ನಾನು ಏನೇನು ತೊಗೊಂಡೆ ಅದಕ್ಕೆ ಟೋಟಲ್ ಎಷ್ಟು ಖರ್ಚಾತಂತ ಹೇಳ್ತೀನಿ. ಗೋಧಿ ಹಿಟ್ಟು, ಲೆಬ್ನೀಸ್ ರೊಟ್ಟಿ ಅಂತ ಸಿಗುತ್ತೆ, ಅದನ್ನು ತೊಗೊಂಡೆ. ನನ್ನ ಮಗ ಜಾಮೂನ್ ಹೇಳಿದ್ದ, ಅದನ್ನು ತೊಗೊಂಡೆ. ಒಂದು ಸಣ್ಣ ಪ್ಯಾಕೆಟ್ ಗೋಧಿ ಹಿಟ್ಟು, ಜಾಮೂನು, ಒಂದು ಮೆಲನ್ ತೊಗೊಂಡಿದ್ದೆ. ಆಮೇಲೆ ಶೇಂಗಾ ಬೇಕಾಗಿತ್ತು, ಶೇಂಗಾ ತೊಗೊಂಡೆ. ನಾನು ಮತ್ತೆ ಮುಂದೆ ಯಾವಾಗಾರ ವೀಡಿಯೋ ಮಾಡ್ತೀನಿ ಇನ್ ಡೀಟೇಲ್. ಒಂದೇ ಒಂದು ಸ್ಟಾರ್ ಫುಡ್ ತೊಗೊಂಡಿನಿ ನೋಡ್ರಿ. ಒಂದೇ ಸಾಕ್ಬಿಡು ಅಂತ ಒಂದೇ ತೊಗೊಂಡಿನಿ. ಇಲ್ಲಿ ಒಂದನ್ನು ತೊಗೋಬೋದು ನೀವು. ಬಳ್ಳುಳ್ಳಿನೂ ತೊಗೋಬೋದು ನೀವು, ಹಂಗಿರ್ತೈತಿ ಇಲ್ಲಿ. ಮೆಣಸಿಕಾಯಿ ಎಷ್ಟು ಬೇಕು ಅಷ್ಟು ತೊಗೋಬೋದು. ಒಂದು ಕರಿಬೇವು ತೊಗೊಂಡೆ, ಒಂದು ಸೂಡು, ಒಂದು 3 ಲೀಟ್ರ್ ಹಾಲು ತೊಗೊಂಡೆ ಈಗ ಸ್ವಲ್ಪ ಮಟ್ಟಿಗೆ ಅಂತ. ಆಮೇಲಿಂದ ವ್ರ್ಯಾಪ್ ತೊಗೊಂಡಿನಿ. ನಾನು ವ್ರ್ಯಾಪ್ ಹೆಂಗೆ ಯೂಸ್ ಮಾಡ್ತೀನಿ ಅಂತ ನಾನು ನಿಮಗೆ ಇನ್ನೊಂದು ಯಾವ್ದಾರು ವೀಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲೇ ವ್ರ್ಯಾಪ್ ಜಾಸ್ತಿ ಮಂದಿ ಯೂಸ್ ಮಾಡ್ತಾರೆ. ನನ್ನ ಮಗ ಒಂದು ಸ್ವಲ್ಪ ಜ್ಯೂಸ್ ಹೇಳಿದ್ದ, ಜ್ಯೂಸ್ ತೊಗೊಂಡೆ. ಇಲ್ಲೆಲ್ಲ ಜ್ಯೂಸ್ ರೇಟು ಇಂಡಿಯಾದಲ್ಲಿ ನಾನು ಬಂದಾಗ ನೋಡಿದ್ದೆ ಸೇಮ್ ರೇಟ್ ಇರುತ್ತೆ, ಹೆಚ್ಚು ಕಡಿಮೆ. ಇವು ಕಂಪ್ನಿ ರೇಟ್ ಎಲ್ಲ ಸೇಮ್ ಇರ್ತಾವೆ. ಡಿಫ್ರೆನ್ಸ್ ಏನಿರ್ತೈತೆ ಅಂದರೆ ಇದು ಕಾಯಿಪಲ್ಯ ಅವೆಲ್ಲ ಇರ್ತಾವಲ್ಲ, ಇವತ್ತು ರೇಟ್ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ. ಇವು ಕಂಪ್ನಿ ಜ್ಯೂಸು ಅವೆಲ್ಲ ಇರ್ತಾವಲ್ಲ, ಅವೆಲ್ಲ ಸೇಮ್ ಇರ್ತಾವೆ ಅಂದ್ಕೊಂಡಿದ್ದೀನಿ. ಒಂದು ನೆಕ್ಟ್ರಿನ್ ತೊಗೊಂಡಿದ್ದೀನಿ. ಇವನ್ನೆಲ್ಲ ಕಾರ್ನೊಳಗೆಲ್ಲ ಇಟ್ಕೊಂಡು ಪ್ಯಾಕ್ ಮಾಡಿಕೊಂಡು, ಯಾಕಂದ್ರೆ ನಾನು ಹಣ್ಣನ್ನು ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಂದಿಷ್ಟು ಹಣ್ಣು ಇಟ್ಕೊಂಡು ಹೋಗ್ಬಿಡ್ತೀನಿ. ನಾನು ಹಣ್ಣು ಸ್ವಲ್ಪ ರ್ಯಾಪು ಅವನ್ನೆಲ್ಲ ಇಟ್ಕೊಂಡು ತೊಗೊಂಡು ಹೋಗಿರ್ತೀನಿ ನಾನು. ಹೀಗಾಗಿ ನಾನು ಹಣ್ಣು ಖರೀದಿ ಮಾಡೋದು ಸ್ವಲ್ಪ ಜಾಸ್ತಿ. ಕಾಯಿಪಲ್ಯ ನನಗೆ ಎಷ್ಟು ಇಷ್ಟ ಆಗ್ತೈತಿ. ಒಂದೇ ಸೌತೆಕಾಯಿ ತೊಗೊಂಡೆ, ಸಲಾಡೆಲ್ಲ ಮಾಡ್ಲಿಕ್ಕೆ ಬರುತ್ತಂತ. ಇವನ್ನೆಲ್ಲ ಇಟ್ಕೊಂಡು ನಾನು
ಬಂದೆ ಟೋಟಲಿ ನನ್ನ ಬಿಲ್ಲು ಇವತ್ತಿಂದ ಹೇಳಬೇಕಪ್ಪ ಅಂತಂದರೆ ಇದು ಒಂದು ಅಂಗಡಿಗೆ ಹೋಗಿ ಖರೀದಿ ಮಾಡಿದ್ದು ಒಂದು ಬಿಲ್ ಐತಿ. ಇನ್ನೊಂದು ಅಂಗಡಿಗೆ ಹೋದೆ, ಅಲ್ಲಿನೂ ಒಂದಿಷ್ಟು ಕಾಯಿಪಲ್ಲೆ ಖರೀದಿ ಮಾಡಿ, ಅಲ್ಲಿ ಕಡಿಮೆ ರೇಟಿಗೆ ಇರುತ್ತೆ ಒಂದು ಕಡೆ ಕಾಯಿಪಲ್ಲೆ. ಅಲ್ಲೊಂದು 2 ಕಡೆ ಅಂಗಡಿಗೆ ಅಡ್ಡಾಡ್ಕೊಂಡು ಖರೀದಿ ಮಾಡಿದೆ. ನಂದು ಇವತ್ತಿನ ಟೋಟಲ್ ಬಿಲ್ಲು ಎಷ್ಟು ಆಯ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಟೋಟಲ್ ಬಿಲ್ಲು 2 ಅಂಗಡಿದು ಕೂಡ್ಕೊಂಡು 5,331 ರೂಪಾಯಿ 48 ಪೈಸೆ ಆಯ್ತು. ಇಷ್ಟೇ ಎಲ್ಲ ಖರೀದಿ ಮಾಡಿದ್ದಕ್ಕೆ. ನಿಮ್ಗೆ ಹೆಂಗೆ ಅನ್ನಿಸ್ತು ಹೇಳ್ರಿ. ಈಗ ನಾನು ಶಾಪಿಂಗ್ ಮುಗಿಸ್ಕೊಂಡು ಬಂದೆ, ಎಲ್ಲ ಫ್ರಿಜ್ನಲ್ಲಿ ಇಟ್ಟು ಈಗ ಕೆಲ್ಸಕ್ಕೆ ಹೋಗಬೇಕು. ನಿಮ್ಮೂರಲ್ಲಿ ಹಾಲು ಹಣ್ಣು ಎಷ್ಟು ರೇಟಿಗೆ ಸಿಗುತ್ತೆ ಅಂತ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್. ಬಾಯ್.